ಸಿಲಿಕಾನ್ ಸಿಟಿ ರಸ್ತೆ ಗುಂಡಿಗಳು ಸಿಕ್ಕಾಪಟ್ಟೆ ವಾಗ್ವಾದವನ್ನು ಏರ್ಪಡಲಿಕ್ಕೆ ಕಾರಣವಾಗಿತ್ತು. ಇವತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಮೊದಲು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಹಬ್ಬದ ನಿಮಿತ್ತ ಕೆಲವು ಸ್ವೀಟ್ಗಳನ್ನು ಕೊಟ್ಟಿದ್ದರು, ಅವರಿಗೆ ಸಿಹಿ ಹಂಚಿದ್ರು. ಆ ನಂತರದಲ್ಲಿ DCM ಜೊತೆ ಒಂದು 45 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿದರು. ಬೆಂಗಳೂರು ರಸ್ತೆ ವಿಚಾರವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಉದ್ಯಮಿ. DKಶಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ಕಾವೇರಿ ನಿವಾಸದಲ್ಲಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಮೊನ್ನೆ ರಸ್ತೆ ಗುಂಡಿ ವಿಚಾರಕ್ಕೆ ಸರ್ಕಾರವನ್ನು ಟೀಕಿಸಿದರು ಮಜುಮ್ದಾರ್ ಶಾ. ಎಕ್ಸ್ ಖಾತೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ರು. ಬಯೋಕಾನ್ ಮುಖ್ಯಸ್ಥೆ ಮೂಲ ಸೌಕರ್ಯದ ಬಗ್ಗೆ ಧ್ವನಿ ಎತ್ತಿದ್ರು ಕಿರಣ್ ಮಜುಮ್ದಾರ್ ಶಾ. ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಭೇಟಿ ವಿಚಾರಕ್ಕೆ DK ಶಿವಕುಮಾರ್ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರನ್ನು ನಾನು ಭೇಟಿಯಾಗಿದ್ದು ಸಂತೋಷವಾಗಿದೆ ಅಂಥೇಳಿ ಹಂಚಿಕೊಂಡಿದ್ದಾರೆ. ಇತ್ತ CM ಹಾಗೂ ಯಡಿಯೂರಪ್ಪ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಉದ್ಯಮಿ. ಮಾತುಕತೆ ಏನೆಲ್ಲ ನಡೆದಿದೆ, ರಸ್ತೆ ಗುಂಡಿಗಳ ವಿಚಾರವಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಕಿರಣ್ ಮಜುಮ್ದಾರ್ ಶಾ ಅವರು ಕೇವಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಹಾಕಿಕೊಂಡು ಕುಳಿತರೆ ಪ್ರಯೋಜನ ಇಲ್ಲ, ಅವರು ನೇರವಾಗಿಯೇ ಬಂದು ನನ್ನನ್ನು ಕಾಣಬಹುದಾಗಿತ್ತು ಅಂತ ಹೇಳಿ ಕೆಲವು ಕಡೆ ಹೇಳಿಕೊಂಡಿದ್ದರು. ಆ ಕಾರಣದಿಂದಾಗಿ ಶಾ ಅಂದರೆ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿ, ಗ್ಲೋಬಲ್ ಸಿಟಿ, IT ಸಿಟಿ, BT ಸಿಟಿ ಎಲ್ಲವೂ ಕೂಡ ಸರಿ. ಆದರೆ ಇವತ್ತಿಗೆ ಬೆಂಗಳೂರನ್ನು ನೋಡಿದ್ರೆ ಅದು ಗುಂಡಿ ಸಿಟಿ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ, ಒಂದು ರೀತಿ ಪಾಟ್ ಹೋಲ್ಗಳ ಸಿಟಿಯಾಗಿ ಮಾರ್ಪಟ್ಟಿದೆ. ಅದನ್ನು ಟೀಕೆ ಮಾಡಿದರೆ ಸರ್ಕಾರ ಅದನ್ನು ಅರಗಿಸಿಕೊಳ್ತಾ ಇರಲಿಲ್ಲ. ಇದೀಗ ಖುದ್ದಾಗಿ ಭೇಟಿಯಾಗಿದ್ದಾರೆ, ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈಗಲಾದರೂ ಕೂಡ ಬೆಂಗಳೂರು ಗುಂಡಿ ಮುಕ್ತ ನಗರವಾಗುತ್ತಾ ಅನ್ನೋದು ಪ್ರಶ್ನೆ. ಈಗ ದಶರಥ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳು ಯಾವುದು, ಗುಂಡಿಗಳು ಯಾವುದು ಒಂದು ಹುಡುಕುವಂಥ ಒಂದು ಪರಿಸ್ಥಿತಿ ಎದುರಾಗಿರೋದು ಸ್ಪಷ್ಟವಾಗಿರೋಂಥದ್ದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಟೀಕೆ ಒಂದು ಕಡೆ ಆದರೆ, ಉದ್ಯಮಿಗಳ ಟೀಕೆ, ಆಕ್ರೋಶ, ಅಸಮಾಧಾನ ಮತ್ತೊಂದು ಕಡೆ. ಇದು ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿತ್ತು. ಅಂದರೆ ಉದ್ಯಮಿಯಾದಂತಹ ಕಿರಣ್ ಮಜುಮ್ದಾರ್ ಶಾ ಆಗ್ಬೋದು ಅಥವಾ ಮೋಹನ್ ದಾಸ್ ಪೈ ಆಗ್ಬೋದು, ಇಬ್ಬರೂ ಕೂಡ ಟ್ವೀಟ್ ಖಾತೆಗಳ ಮೂಲಕ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದರೆ ಬೆಂಗಳೂರು ನಗರದಲ್ಲಿ ರಸ್ತೆಗಳ ಗುಂಡಿಗಳು ಹಾಗೂ ಕಸದಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಎಂಬ ವಿಚಾರವನ್ನು ಟ್ವೀಟ್ ಮಾಡಿದ್ದು ಇದು ಸರ್ಕಾರಕ್ಕೆ ಡ್ಯಾಮೇಜ್ ಜೊತೆಗೆ ಮುಜುಗರವನ್ನು ತಂದುಕೊಟ್ಟಂತಾಗಿತ್ತು. ಯಾಕೆಂದರೆ ಒಂದು ಕಡೆ ಇವರ ಟ್ವೀಟ್ಗಳೇ, ಉದ್ಯಮಿಗಳ ಒಂದು ಟ್ವೀಟ್, ಆಕ್ರೋಶದ ಒಂದು ಟ್ವೀಟು ವಿಪಕ್ಷಗಳಿಗೆ ದೊಡ್ಡ ಆಹಾರವಾಗಿ ಸಿಕ್ಕಿತ್ತು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಉದ್ಯಮಿಗಳ ಒಂದು ಟ್ವೀಟ್ ಸಾಕಷ್ಟು ಒಂದು ವಿಪಕ್ಷಗಳಿಗೆ ಆಹಾರ ಆಗಿತ್ತು, ಅಸ್ತ್ರ ಆಗಿತ್ತು. ಇದಾದ ಬೆನ್ನಲ್ಲೇ ಸರ್ಕಾರದ ನಾಯಕರು ಸೇರಿದಂತೆ ಸಚಿವರು ಕೂಡ ಉದ್ಯಮಿಗಳ ಮೇಲೆ ಸಾಕಷ್ಟು ಒಂದು ಟೀಕೆಗಳನ್ನು ಮಾಡಿದರು. ಅಂದರೆ ನೇರವಾಗಿ ತಮ್ಮ ಏನಾದರೂ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ವಿಚಾರಗಳನ್ನು ನೇರವಾಗಿ ಬಂದು ಹೇಳಬೇಕು ಎಂಬ ಟೀಕೆಗಳನ್ನು ಮಾಡಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಆಗಿರುವಂತಹ DCM DK ಶಿವಕುಮಾರ್ ಕೂಡ ಹಿಂದಿನದನ್ನು ಮರಿಬಾರ್ದು, ಉದ್ಯಮಿಗಳು ಹಿಂದೆ ನಾವೆಲ್ಲ ಏನೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ವೋ ಅದು ಯಾವುದನ್ನು ಕೂಡ ಮರಿಬಾರ್ದು. ಈ ಥರ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾತನಾಡೋಕ್ಕೆ ಕೂತು ಚರ್ಚೆ ಮಾಡಬೇಕು, ಏನಾದರೂ ಪರಿಹಾರಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಹೇಳಿ ಎಂಬ ಆ ತಿರುಗೇಟನ್ನು ಉದ್ಯಮಿಗಳಿಗೆ ಕೊಟ್ಟಿದ್ದು. ಈ ಎಲ್ಲ ಚರ್ಚೆ, ಟೀಕೆ, ಟಿಪ್ಪಣಿಗಳು ನಡೀತಾ ಇರುವ ಬೆನ್ನಲ್ಲೇ ಇವತ್ತು ಬಯೋಕಾನ್ ಅಧ್ಯಕ್ಷೆ ಹಾಗೂ ಉದ್ಯಮಿ ಆಗಿರುವಂತಹ ಕಿರಣ್ ಮಜುಮ್ದಾರ್ ಶಾ DCM DK ಶಿವಕುಮಾರನ್ನು ಭೇಟಿ ಆಗ್ತಾರೆ.
ಸುಮಾರು 45 ನಿಮಿಷಗಳ ಕಾಲ ಭೇಟಿಯಲ್ಲಿ ಮಾತುಕತೆ ಆಡಿರುವಂಥದ್ದು. ಅಂದರೆ ರಸ್ತೆ ಗುಂಡಿಗಳ ಸಮಸ್ಯೆ ಆಗ್ಬೋದು ಅಥವಾ ಮೂಲಭೂತಗಳ ಸೌಕರ್ಯಗಳ ಸಮಸ್ಯೆಗೆ ಸಂಬಂಧಪಟ್ಟ ಒಂದಿಷ್ಟು DCM ಜೊತೆ ಹಾಗೂ ಉದ್ಯಮಿ ಕಿರಣ್ ಮಜುಮ್ದಾರ್ ಜೊತೆ ಒಂದು ಮಾತುಕತೆಯನ್ನು ನಡೆದಿದೆ. ಅಂದರೆ ರಸ್ತೆ ಗುಂಡಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೋಹನ್ ದಾಸ್ ಪೈ ಆಗ್ಬೋದು ಅಥವಾ ಕಿರಣ್ ಮಜುಮ್ದಾರ್ ಶಾ ಆಗ್ಬೋದು, ಇಬ್ಬರೂ ಒಂದು ಟೀಕೆಯನ್ನು ಮಾಡಿದರು. ಈ ಟೀಕೆ ರಾಷ್ಟ್ರಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು. ಅದಕ್ಕೆ ಸಾಕಷ್ಟು ರಾಜ್ಯದಲ್ಲೂ ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಮುಜುಗರ ಉಂಟಾಗಿತ್ತು. ಹಾಗಾಗಿ DCM DK ಶಿವಕುಮಾರ್ ನೇರವಾಗಿ ಒಂದು ಟಕ್ಕರ್ ಕೊಟ್ಟಿದ್ರು, ಉದ್ಯಮಿಗಳು ಈ ರೀತಿ ಮಾಡೋದು ಸರಿಯಲ್ಲ ಅಂತ. ಹಾಗಾಗಿ ಇವತ್ತು ಒಂದು ಭೇಟಿ ಮಾತುಕತೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಮೋಹನ್ ದಾಸ್ ಪೈ ಅವರು ಕೂಡ ಸರ್ಕಾರವನ್ನು ಟೀಕೆ ಮಾಡುವಂಥ ಒಂದು ಸಮಯದಲ್ಲಿ ಹೇಳಿದರು, ಈ ಹಿಂದೆ ಯಡಿಯೂರಪ್ಪನವರು CM ಆದಂಥ ಸಂದರ್ಭದಲ್ಲಿ ನಾವು ಇದೇ ರೀತಿ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ಚರ್ಚೆ ಮಾಡೋಣ, ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಅಂತ ಹೇಳಿದರು. ಹಾಗಾಗಿ ನಾನು ಅವರನ್ನು ಭೇಟಿ ಮಾಡಿದ್ದೆ, ಸಹಕಾರ ಕೂಡ ಕೊಟ್ಟಿದ್ರು. ಆದರೆ ಈ ಸರ್ಕಾರದಲ್ಲಿ ಇಲ್ಲ ಎಂಬ ಹೇಳಿಕೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಈ ಎಲ್ಲ ಬೆನ್ನಲ್ಲೇ ಇವತ್ತು CM ಹಾಗೂ DCM ಅವ್ರನ್ನ ಭೇಟಿಯಾಗಿ ಕಿರಣ್ ಮಜುಮ್ದಾರ್ ಶಾ ಅವರು ಮಾತುಕತೆ ನಡೆಸಿದ್ದಾರೆ. ಸದ್ಯ ಅಂದರೆ ಒಂದು ವಿವಾದ ಕಿಚ್ಚು ಹೊತ್ತಿದ ಸಂದರ್ಭದಲ್ಲಿಯೇ ನಾಯಕ CM ಹಾಗೂ DCM ಇಬ್ಬರನ್ನು ಭೇಟಿ ಮಾಡಿರೋದು ರಾಜ್ಯ ರಾಜಕೀಯ ಒಂದಿಷ್ಟು ಕುತೂಹಲನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಒಂದು ಕಡೆ ಭೇಟಿ, ಮತ್ತೊಂದು ಕಡೆ ಆಕ್ರೋಶ, ಎರಡೂ ವಿಚಾರಗಳು ಈ ಸಮಯದಲ್ಲಿ ಅಂದ್ರೆ ವಿವಾದಗಳ ಸಮಯದಲ್ಲೇ ಈ ಭೇಟಿ ಯಾಕೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸ್ವಾಮಿ.